ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪೆನ್ಡ್ರೈವ್ ಹಂಚಿಕೆ ಹಿಂದೆ ತಿಮಿಂಗಿಲ ಭಾಗಿಯಾಗಿದೆ ಅನ್ನೋ ಎಚ್ ಡಿ ಕುಮಾರಸ್ವಾಮಿ ಆರೋಪಕ್ಕೆ ಪ್ರತ್ಯುತ್ತರವಾಗಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ. ನಾನು ಏನೂ ಇಲ್ಲ ಇದರಲ್ಲಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ಒಳಗಾಕಲಿ ಅಥವಾ ಯಾರನ್ನ ಬೇಕಾದರೂ ಹಿಡಿದು ಬಡ್ದು ನುಂಗಾಕೊಳ್ಳಿ, ಆದರೆ ನಾನು ಕೇವಲ ಏನೂ ಇಲ್ಲ ಇದರಲ್ಲಿ, ನಾನು ಪ್ರದರ್ಶಕ ನಿರ್ಮಾಪಕ ಅಲ್ಲ ಅಂತ ಹೇಳಿದ್ದಾರೆ. ಡೈರೆಕ್ಟರ್ ಕೂಡ ಅಲ್ಲ ಅಂತ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ. ನಾನು ದೇವೇಗೌಡರ ಕುಟುಂಬಕ್ಕೆ ಯಾವತ್ತೂ ಕೆಟ್ಟದ್ದು ಬಯಸಿಲ್ಲ, ನಾನು ಇಂಥ ಷಡ್ಯಂತ್ರ ಅನುಭವಿಸಿ ಬಂದವನು. ಇದು ಡಿ ಕೆ ಶಿವಕುಮಾರ್. ನೋಡಿ, ಯಾರು ಬೇಕು ಅವ್ರು ಹಿಡಿದು ಪಡೆದು ಎಲ್ಲಾರನ್ನು ತಂದು ಒಳಗಾಕಿ ಅವ್ರನ್ನ ನುಂಗ್ಕೊಳ್ಳಿ. ನಾನೇನು ಬರೀ ಎಕ್ಸಿಬಿಟ್ರು, ನಾನು ಡೈರೆಕ್ಟ್ರು ಅಲ್ಲ, ಪ್ರೊಡ್ಯೂಸ್ ಅಲ್ಲ. ಐ ಆಮ್ ಎನ್ ಎಕ್ಸಿಬಿಟರ್, ಥಿಯೇಟರ್ ಎಕ್ಸಿಬಿಟರ್. ನನಗೂ ಹೊಟ್ಟೆವ್ರಿ ಪಾಪ. ಐ ಫೀಲ್ ಸಾರಿ ಫಾರ್ ಇಟ್. ನನಗೂ ಪಾಪ ಆಗಬಾರ್ದು, ಒಂದು ದೊಡ್ಡ ಕುಟುಂಬ ಇವೆಲ್ಲ ಆಗಬಾರ್ದು ಅಂತ ನನಗೂ ಐ ಫೀಲ್ ಸಾರಿ ಫಾರ್ ಇಟ್. ಅವ್ರಿಗೆ ನಮ್ಮ ಮೇಲೆ ಏನಾದ್ರು ಬಯಸ್ಕೊಳ್ಳಿ, ನನಗೆ ಯಾವ ಕಾರಣಕ್ಕೂ ಕೆಟ್ಟ ಬಯಸೋನಲ್ಲ, ನನಗೆ ಅವಶ್ಯಕತೆನೂ ಇಲ್ಲ. ಐ ಬಿಲೀವ್ ಇನ್ ಲಾ ಆಫ್ ನೇಚರ್, ಪ್ರಕೃತಿ ನಿಯಮ ಅಂತಿದೆ. ನಾನು ಅನುಭವಿಸಿರೋನು ರಾಜಕಾರಣದಲ್ಲಿ ಷಡ್ಯಂತ್ರ ಅನುಭವಿಸಿರೋನು. ನಾನು ಎಷ್ಟು ಗಟ್ಟಿಯಾಗಿದ್ದೀನಿ, ಎಷ್ಟು ಧೈರ್ಯವಾಗಿದ್ದೀನಿ, ಎಷ್ಟು ಆತ್ಮವಿಶ್ವಾಸದಿಂದ ಇದೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿದೆ. ಸೊ ಅದಕ್ಕೆ ನನಗೆ ದೇವರು ನನಗೆ ಎಲ್ಲ ಥರದ ರಕ್ಷಣೆ ಕೂಡ ನಂಗೆ ಮಾಡಿದ್ದಾರೆ. ಸೊ ನಾನು ಯಾರಿಗೂ ಕೆಟ್ಟ ಬಯಸೋದಿಲ್ಲ, ಭಗವಂತ ಎಲ್ಲ ನೋಡ್ಕೊಳ್ಳಿ. ಬಟ್ ಕುಮಾರಣ್ಣಂಗೆ ಮಾತ್ರ ನನ್ನ ಬ್ರದರ್ಗೆ ಅಸೆಂಬ್ಲಿಲಿ ಉತ್ತರ ಮಾಡೋಣ. ಎಚ್ ಡಿ ರೇವಣ್ಣ ಅಲ್ಲಿ ಕೆಲಸದ ಬಗ್ಗೆ ಕೆಲವರು ಹೇಳ್ತಾ ಇದ್ರು. ಎಚ್ ಡಿ ರೇವಣ್ಣ 2020 ಗೌರ್ಮೆಂಟ್ ಸಂದರ್ಭದಲ್ಲಿ ಪವರ್ ಮಿನಿಸ್ಟರ್ ಆಗಿರ್ತಾರೆ. ನಿಮ್ಗೆ ಗೊತ್ತಿರಲಿ, ಯಾವುದೇ ಒಬ್ಬ ಪವರ್ ಮಿನಿಸ್ಟ್ರು ಒಂದು 5 ವರ್ಷಗಳಿದ್ದರೂ ಕೂಡ ಒಂದು 100 kV ಪವರ್ ಸ್ಟೇಷನ್ ಒಂದು 20 ಪವರ್ ಸ್ಟೇಷನ್ ಮಾಡಬೇಕು ಅಂತಂದರೆ ಕಷ್ಟಪಡಬೇಕಾಗುತ್ತೆ. ಆದರೆ 2020 ಗೌರ್ಮೆಂಟಲ್ಲಿ 100 ಸಬ್ಸ್ಟೇಷನ್ಸ್ ಮಾಡಿದರು. ಯಾರು? ಇದೇ ರೇವಣ್ಣ. ಆಮೇಲೆ ಅವರ ಬಗ್ಗೆ ಒಂದು ಗಾದೆ ಇದೆ. ಅಂದರೆ ರವಿ ಬೆಳಗೆರೆ ಅವರು ಬರೆದಿದ್ರು, ತಮ್ಮ ಕ್ಷೇತ್ರಕ್ಕೆ ಏನೆಲ್ಲ ತಗೊಂಡೋಗ್ತಾರೆ ಅಂತಂದರೆ ಎಲ್ಲ ಬೇಕು ತಮ್ಮ ಕ್ಷೇತ್ರಕ್ಕೆ. ಒಮ್ಮೆ ಏನು ನೇಣಾಕೋ ಕುಣಿಕೆಗಳನ್ನು ಕೊಡ್ತಾ ಇದ್ರಂತೆ. ಆಗ ಒಂದು 40 ನಮಗಿರಲಿ ಅಂತ ಕೇಳಿದರು. ಆದರೆ ಏನೇ ಬಂದರೂ ಕೂಡ ತಮ್ಮ ಕ್ಷೇತ್ರಕ್ಕೆ ಬೇಕು ಅಂಥೇಳಿ. ಜೊತೆಗೆ ಬೆಂಗಳೂರು ಮೈಸೂರು ಹೆದ್ದಾರಿ ಆಯ್ತಲ್ಲ, ಅಂದರೆ ಇತ್ತೀಚೆಗೆ ಲೋಕಾರ್ಪಣೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ಆ ಭೂಮಿ ವಶಪಡಿಸ್ಕೊಳ್ಳೋದ್ರಲ್ಲಿ ಕೂಡ ಕಂದಾಯ ಸಚಿವರಾಗಿ ಭಾಳ ದೊಡ್ಡ ಕೆಲಸ ಮಾಡಿದ್ದಾರೆ. ಕೆಲಸದಲ್ಲಿ ಎರಡು ಮಾತಿಲ್ಲ. ಈಗ ಈ ಕ್ಷಣದಲ್ಲಿ 2 ನಿಮಿಷದಲ್ಲಿ ಕರ್ನಾಟಕ ಬನ್ನಿ ನೋಡೋಣ. ನದಿಯಲ್ಲಿ ಪೂರ್ತಿ ನೀರು ಕಂಡು ಕುಣಿದಾಡಿದ ಒಂಟಿ ಸಲಗ. ಕಾವೇರಿ ನದಿಯಲ್ಲಿ ಈಜಾಡಿ ಫುಲ್ ಎಂಜಾಯ್ ಮಾಡಿದೆ. ದುಬಾರೆಯ ಕಾವೇರಿ ನದಿಯಲ್ಲಿ ಆಟ ಆಡಿದ ಸಲಗ ಕಾಡಿನತ್ತ ಹೆಜ್ಜೆ ಹಾಕಿದೆ. ಕಲುಷಿತಗೊಂಡು ಹರಿಯುತ್ತಿದ್ದ ಕಾವೇರಿ ನದಿ ಈಗ ಸ್ವಚ್ಛವಾಗಿ ಹರಿತಾ ಇದ್ದಾಳೆ. ಮಳೆಯಿಂದ ಕಾವೇರಿ ನದಿಗೆ ಜೀವಕಳೆ ಬಂದಿದೆ. ಕೊಡಗು ಜಿಲ್ಲೆಯ ಅಲ್ಲಲ್ಲಿ ಕಳೆದ 5 ದಿನಗಳಿಂದ ಮಳೆ ಆಗ್ತಾ ಇದೆ. ಮಳೆ ಇಲ್ಲದೆ ಕಂಗಾಲಾಗಿದ್ದ ಬೆಳೆಗಾರರಲ್ಲಿ ಸಂತಸ ಮೂಡಿದೆ. ಕಳೆದ ರಾತ್ರಿ ಸುರಿದ ಮಳೆಗೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಹೆಬ್ಬಗೋಡಿಯಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಮನೆ ಹಾಗೂ ಬಡಾವಣೆಗಳಿಗೆ ಕೊಳಚೆ ನೀರು ನುಗ್ಗಿ ಅಧ್ವಾನ ಆಗಿದೆ. ಚರಂಡಿ ವ್ಯವಸ್ಥೆ ಸರಿಯಿಲ್ಲದೆ ಮನೆಗಳಿಗೆ ನೀರು ನುಗ್ಗಿದೆ ಅಂತ ನಿವಾಸಿಗಳು ಕಿಡಿಕಾರಿದ್ದಾರೆ. ಅತ್ತ ಭಾರಿ ಮಳೆ ಆದರೆ ಅದೇ ಜಿಲ್ಲೆ ಇನ್ನೊಂದೆಡೆ ಮಳೆ ಇಲ್ಲದೆ ಜನ ಹೈರಾಣಾಗಿದ್ದಾರೆ. ಹೊಸಕೋಟೆಯ ಡಿವೈನ್ ಪಾರ್ಕ್ ಅಂಗಸಂಸ್ಥೆ ಮಳೆಗಾಗಿ ಪೂಜೆ ಸಲ್ಲಿಸಿದ್ದಾರೆ. ವಿವೇಕ ಜಾಗೃತ ತಂಡವೊಂದು ಮಳೆಗಾಗಿ ಪ್ರಾರ್ಥಿಸಿ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಐತಿಹಾಸಿಕ ಧರ್ಮದ ಗುಡ್ಡದ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿದ್ದಾರೆ. ವಾಹನ ಸವಾರರಿಗೆ ಸಂಚಾರಿ ನಿಯಮಗಳ ಪಾಲನೆ ಕುರಿತು ಯಾದಗಿರಿ ನಗರದಲ್ಲಿ ಟ್ರಾಫಿಕ್ ಪೊಲೀಸರು ರಸ್ತೆಗಿಳಿದು ಜಾಗೃತಿ ಮಾಡಿಸಿದರು. ಪ್ರತಿಯೊಬ್ಬರ ಜೀವ ಅಮೂಲ್ಯ. ಬೈಕ್ ಚಾಲನೆ ಮಾಡುವಾಗ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು. ಪ್ರತಿಯೊಬ್ಬರು ಟ್ರಾಫಿಕ್ ನಿಯಮ ಸುರಕ್ಷಿತವಾಗಿ ಪಾಲಿಸಬೇಕು ಅಂತ ಹೇಳಿ ಅವರಿಗೆ ಮನವಿ ಮಾಡಿದರು. ಆಟವಾಡಲು ಹೋಗಿ 3 ಮಕ್ಕಳು ಸಾವನ್ನಪ್ಪಿದ ಪ್ರಕರಣ ಸಂಬಂಧ ಇದೀಗ ಮಹಾನಗರ ಪಾಲಿಕೆ ಮೇಲೆ ಎಫ್ಐಆರ್ ದಾಖಲಾಗಿದೆ. ಸಾವನ್ನಪ್ಪಿದ ಬಾಲಕ ಮಿಹಿರ್ ತಂದೆ ನೀಡಿದ ದೂರಿನ ಅನ್ವಯ ಐಪಿಸಿ ಸೆಕ್ಷನ್ 304A ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಜಯನಗರದ ಕೂಡ್ಲಿಗಿ ತಾಲೂಕಿನಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಮಳೆಯಿಂದಾಗಿ ಬಾಳೆ, ಭತ್ತ, ವೀಳ್ಯದೆಲೆ ತೋಟಕ್ಕೆ ಹಾನಿ ಉಂಟಾಗಿದೆ.
ಕಾನಹೊಸಹಳ್ಳಿ ಹೋಬಳಿಯ ಎಕ್ಕೆಗೊಂದಿ ಗ್ರಾಮದಲ್ಲಿ ರೇಷ್ಮೆ ಸಾಕಣೆ ಮನೆಗೆ ಹಾನಿಯಾಗಿದೆ. ಹರಪನಹಳ್ಳಿ ತಾಲೂಕಿನಲ್ಲಿ ಗುಡುಗು ಮಿಂಚು ಸಿಡಿಲಿನ ಆರ್ಭಟ ಜೋರಾಗಿತ್ತು.